ಎಲ್ಲರಿಗೂ ನಮಸ್ಕಾರ. ಸ್ಮಾರ್ಟ್ ಕಂಪ್ಯೂಟರ್ ಎಜುಕೇಷನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಿಮಗೆ ಇಲ್ಲಿ ವರ್ಟಿಕಲಲ್ಲಿ ಟೆಸ್ಟನ್ನು ಹೇಗೆ ಮಾಡಬೇಕು ಅನ್ನೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ಇಲ್ಲಿ ಒಂದು ಹೆಡ್ಲೈನ್ಸ್ ಬರಬೇಕಿತ್ತು, ಆ ಹೆಡ್ಲೈನ್ಸನ್ನು ನಾನು ವರ್ಟಿಕಲಲ್ಲಿ ಹಾಕಿ ತೋರಿಸ್ತಾ ಇದ್ದೀನಿ. ಸೊ ಇಲ್ಲಿ ಕ್ಲಿಕ್ ಮಾಡ್ಕೊಂಡಿದ್ದೀನಿ, ಮೌಸ್ನ ರೈಟ್ ಬಟನನ್ನು ಕ್ಲಿಕ್ ಮಾಡಿ ಇನ್ಸರ್ಟಿಗೆ ಹೋಗಿ ಎಂಟೈರ್ಡ್ ಒಂದು ಕಾಲಮನ್ನು ನಾನು ತೊಗೊತಾ ಇದ್ದೀನಿ. ನೋಡಿ, ಇಲ್ಲೊಂದು ಕಾಲಮ್ ಬಂದಿದೆ. ಸೊ ಈ ಕಾಲಮನ್ನು ಸ್ವಲ್ಪ ದೊಡ್ಡದು ಮಾಡ್ಕೊತೀನಿ. ಸೊ ಈ ಕಾಲಮನ್ನು ದೊಡ್ಡದು ಮಾಡಿಕೊಂಡು ಎಲ್ಲಿವರೆಗೆ ಈ ಒಂದು ಕಂಟೆಂಟ್ ಇದೆ ಅಲ್ಲಿವರೆಗೆ ಅದನ್ನು ಮರ್ಜ್ ಸೆಂಟರ್ ಮಾಡ್ಕೊತಾ ಇದ್ದೀನಿ. ಮರ್ಜ್ ಸೆಂಟರ್ ಮಾಡಿಕೊಂಡು ಇಲ್ಲಿ ಟೆಸ್ಟ್ನ ಸೈಜನ್ನು ಸ್ವಲ್ಪ ಜಾಸ್ತಿ ಮಾಡ್ಕೊತೀನಿ. ಸೊ ಜಾಸ್ತಿ ಮಾಡಿಕೊಂಡು ಟೆಸ್ಟನ್ನು ಟೈಪ್ ಮಾಡ್ತಾ ಇದ್ದೀನಿ. ಮಿಸ್ಟರ್ ಆ್ಯಂಡ್ ಮಿಸ್ಸಸ್ ಬಿಫೋರ್ ನೇಮ್ ಅಂತ, ಬಿಫೋರ್ ನೇಮ್ ಈ ಥರ ತೊಗೊಂಡಿದ್ದೀನಿ. ಸೊ ಇದನ್ನು ನಾನು ಬೋಲ್ಡ್ ಮಾಡ್ಕೊತಾ ಇದ್ದೀನಿ. ಬೋಲ್ಡ್ ಮಾಡಿಕೊಂಡು ಸೊ ಇಲ್ಲಿ ಹೊರಗಡೆ ಕ್ಲಿಕ್ ಮಾಡಿ ಇಲ್ಲಿ ಕ್ಲಿಕ್ ಮಾಡ್ತೀನಿ, ಇದು ಕೆಳಗಡೆ ಬಂದಿರುತ್ತೆ. ಸೊ ನೆಕ್ಸ್ಟ್ ಇಲ್ಲಿ ಓರಿಯೆಂಟೇಷನ್ ಅಂತ ಇರುತ್ತೆ, ಟೆಸ್ಟ್ ಓರಿಯೆಂಟೇಷನ್ ಇದು. ಇದರಲ್ಲಿ ನಾನು ರೊಟೇಟ್ ಟೆಸ್ಟ್ ಅಪ್ ಅಂತ ಕೊಡ್ತೀನಿ. ನೋಡಿ, ಸೊ ಈ ಥರ ವರ್ಟಿಕಲ್ ಆಗಿಬಿಟ್ಟು. ಸೊ ಇದನ್ನು ಮಧ್ಯ ಭಾಗಕ್ಕೆ ಬರಬೇಕು. ನೋಡಿ, ಈ ರೀತಿಯಾಗಿ ಸೈಜಸ್ ಇನ್ನೂ ಜಾಸ್ತಿ ಬೇಕಿದ್ರೆ ಸ್ವಲ್ಪ ಜಾಸ್ತಿ ಮಾಡಿ. ಸೊ ಈ ರೀತಿಯಾಗಿ ನಮಗೆ ಇಲ್ಲಿ ಖಾಲಿ ಹೆಡ್ಡಿಂಗ್ ಬರಿಬೇಕಂತಿಲ್ಲ, ಸೈಡಲ್ಲಿಯೂ ಕೂಡ ಹೆಡ್ಡಿಂಗನ್ನು ಬರ್ಕೋಬೋದು. ಸ್ವಲ್ಪ ಸೈಜ್ ಚಿಕ್ಕದು ಮಾಡಿಕೊಂಡ್ರೆ ನೋಡಿ ನೀಟಾಗಿ ಈ ರೀತಿ ಕಾಣಲಿಕ್ಕೆ ಸಿಗುತ್ತೆ. ಸೊ ನೀವು ಕೂಡ ಟೆಸ್ಟನ್ನು ಹಾರಿಜಾಂಟಲಲ್ಲಿ ಇರೋದನ್ನು ವರ್ಟಿಕಲಲ್ಲಿ ಹೇಗೆ ಮಾಡಬೇಕು ಅನ್ನೋದು ತಿಳ್ಕೊಳ್ಳಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.